ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಟ್ಟು ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು, ಜೀರಿಗೆ ಪುಡಿ, ಸ್ವಲ್ಪ ಶುಂಠಿ, ಆನಂತರ ಕರಿಬೇವು, 2 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಆನಂತರ ಈ ಕಡೆ ಒಂದು ಬಾಣಲಿ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಂಗು ಮತ್ತು 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನು. ಆಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಹಸಿಮೆಣಸಿಕಾಯಿ ಮತ್ತು ಶುಂಠಿ ಪೇಸ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಂತರ ಇದಕ್ಕೆ 1 ಕಪ್ಪಷ್ಟು ನಾನು ಸಟ್ಟು ಪೌಡ್ರು, ಅಂದರೆ ಇದು ಫ್ರೈಡ್ ಇದು ಚಿಕ್ಪೀದು ಪೌಡ್ರು, ಅದನ್ನು ಹಾಕ್ಕೊಂಡು ನಂತರ ಬ್ರಕೋಲಿ ಪೇಸ್ಟನ್ನು ಸಹಿತ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬ್ರಕೋಲಿಯನ್ನು ಸ್ವಲ್ಪ ಸ್ಕ್ರಾಪ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರನಾಗಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಉಳಿಕೆಯಷ್ಟು ನಿಂಬೆಹಣ್ಣು ಜ್ಯೂಸನ್ನು ಹಾಕಿ ಮತ್ತು ಪುನಃ ಕಲಿಸ್ಬಿಟ್ಟು ಉಂಡೆಗಳು ಮಾಡ್ಕೋಬೇಕು. ಸ್ಟಫಿಂಗೋಸ್ಕರ ಬಾಲ್ಸ್ ಅಂತ ಏನಾದ್ರು ಹೇಳ್ತೀವಿ, ಉಂಡೆ ಮಾಡ್ಕೊಂಡಾದ ನಂತರ ಈ ಕಡೆ ಒಂದು ಪೇಪರ್ ಹಾಳೆ, ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಉಂಡೆ ತೊಗೊಂಡ್ಬಿಟ್ಟು ಅದನ್ನು ತೆಳುವಾಗಿ ಇದನ್ನು ಮಾಡ್ಕೋಬೇಕು. ಸೈಡಲ್ಲಿ ತೆಳುವಿರಬೇಕು, ಮಧ್ಯದಲ್ಲಿ ದಪ್ಪ ಇರಬೇಕು. ಸೊ ಆ ಥರ ಮಾಡಿಕೊಂಡು ನಾವು ಸ್ಟಫಿಂಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸಟ್ಟು ಮಿಕ್ಸನ್ನು ತೊಗೊಂಡು ಅದರಲ್ಲಿ ಇಟ್ಕೊಂಡು ಸ್ಟಫಿಂಗ್ ಮಾಡ್ಕೋಬೇಕು. ಸೊ ಈ ಥರ ಸ್ಟಫ್ ಮಾಡ್ಕೋಬೇಕು. ತೆಳುವಾಗಿ ಇಟ್ಟು ಕಲಿಸ್ಕೊಂಡು ಈ ಥರ ಎಲ್ಲ ಸ್ಟಫ್ ಮಾಡಿಕೊಂಡು ಎಕ್ಸ್ಟ್ರಾ ಇಟ್ಟಿದ್ದರೆ ಮೇಲ್ಗಡೆ ತೆಗಿಬೋದು, ಇಲ್ಲಾಂದರೆ ಅದನ್ನು ಹಾಗೇ ಅಲ್ಲೇ ಸೊ ಪ್ರೆಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ಟಫಿಂಗ್ ಮಾಡಿಕೊಂಡು ಹಾಳೆ ಮೇಲೆ ಒಂದು ರೋಲರ್ ಪಿನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಂಗೈಯಿಂದ ಅದನ್ನ ಫಸ್ಟ್ ತಟ್ಕೋಬೇಕು. ಬೆರಳುಗಳಿಂದ ತಟ್ಟಬಾರ್ದು, ಅಂಗೈಯಿಂದ ತಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ರೋಲರ್ಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಲಟ್ಟಿಸ್ಕೋಬೇಕು. ಈ ಥರನಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ, ತುಂಬ ಈಸಿಯಾಗಿ ರೆಡಿಯಾಗಿದೆ ನೋಡಿ. ಈಗ ಈ ಥರ ಸ್ಮೂತಾಗಿ, ತುಂಬ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ಕೋಬೇಕು, ತುಂಬ ಸ್ಮೂತಾಗಿ ಪ್ರೆಸ್ ಮಾಡಬೇಕು. ಸೊ ರಫ್ ಆಗಿ ಇದು ಮಾಡಬಾರ್ದು. ಸೊ ಈ ಥರ ಅದನ್ನು ಸ್ಮೂತಾಗಿ ಪ್ರೆಸ್ ಮಾಡ್ಕೊಂಡಾಗಿದೆ ಈಗ ಕರೆಕ್ಟಾಗಿ. ಸೊ ಇಲ್ಲಿ ಈಗ ಈ ತವ ಕಾದಿದೆ, ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ಒಂದು ತವ ಮೇಲೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಮಾಡಿರ್ತಕ್ಕಂಥ ಒಂದು ಪರೋಟವನ್ನು, ಸಟ್ಟು ಪರೋಟ ಫಸ್ಟು ಆಯಿಲ್ ಸ್ಪ್ರಿಂಕಲ್ ಮಾಡಿ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡ ನಂತರ ಅದನ್ನು ಹೀಟ್ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಸೈಡ್ ಆಯಿಲ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ವಿತೌಟ್ ಆಯಿಲ್. ಸೊ ಇದನ್ನು ನಾವು ತಿರುಗಿಸಾಕ್ಕೊಳ್ಬೇಕು. ತಿರುಗಿಸಾಕ್ಕೊಂಡು ಎಣ್ಣೆ ಸ್ವಲ್ಪ ಕೈಯಲ್ಲಿ ಹಚ್ಚಿರೋದನ್ನೇ ಹಚ್ಚಿದರೆ ಸಾಕಾಗುತ್ತೆ. ಪುನಃ ತೊಗೊಂಡು ಸೈಡಲ್ಲಿ ತೆಳು ಮಾಡಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಮಾಡಿಕೊಂಡು ಅದನ್ನು ಸ್ಟಫಿಂಗ್ ಮಾಡ್ಕೋಬೇಕು. ಈ ಥರನಾಗಿ ಸ್ಟಫ್ ಮಾಡ್ಕೋಬೇಕು. ಸ್ಟಫ್ ಮಾಡಿಕೊಂಡು ಎಕ್ಸ್ಟ್ರಾ ಬರುತ್ತಲ್ಲ, ಅದನ್ನು ಎಕ್ಸ್ಟ್ರಾ ಬಂದಿರೋದನ್ನ ಸ್ವಲ್ಪ ತೆಗಿಬೋದು, ಇಲ್ಲಾಂದರೆ ಅಲ್ಲೇ ಇದನ್ನು ಮಾಡಿಕೊಂಡು ಸೊ ಅಂಗೈಯಿಂದ ಸ್ವಲ್ಪ ತಟ್ಕೊಂಡ್ಬಿಟ್ಟು ಅದನ್ನು ಸಹಿತ ಒಂದು ರೋಲರ್ ಪಿನ್ನಿಂದ ಮೇಲ್ಗಡೆ ಆಯಿಲ್ ಹಾಕಿ ಸೊ ಪಿನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲಟ್ಸ್ಕೋಬೇಕು. ಸೊ ಇದು ಪುನಃ ಇದನ್ನು ತಿರುಗಿಸಾಕ್ಕೊಳ್ತಾ ಇದ್ದೀನಿ. ತಿರುಗಿ ಹಾಕ್ಕೊಂಡ ನಂತರ ಈ ಕಡೆ ರೋಲ್ ಮಾಡ್ಕೋಬೋದು. ಈ ಸಟ್ಟು ಪರೋಟ ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು, ಪ್ರೋಟೀನ್ ಇದೆ. ಸೊ ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತದೆ, ಈ ಒಂದು ಬಿಸಿಲಿಗೆ ತುಂಬ ಆರೋಗ್ಯಕರವಾಗ್ತದೆ. ಈಗ ನೆಕ್ಸ್ಟು ಉಲ್ಟಾ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕೆಂಪಗಾಗಿದೆ. ಆಯಿಲ್ ಬೇಕಂದರೆ ಹಾಕ್ಕೋಬೋದು, ಇದು ಅಥವಾ ವಿತೌಟ್ ಆಯಿಲ್ ಸಹಿತನೂ ಮಾಡ್ಕೋಬೋದು. ಇದನ್ನು ಕರ್ಡ್ಸು ಅಥವಾ ಪುದೀನ ಚಟ್ನಿ ಅಥವಾ ಒಂದು ಲಿಂಬು ಚಟ್ನಿ ಜೊತೆಗೆ ತೊಗೊಳ್ಬೋದು. ಸೊ ಇದು ಹೆಚ್ಚಾಗಿ ಕರ್ಡ್ಸ್ ಜೊತೆಗೆ ಇದು ತುಂಬ ಟೇಸ್ಟ್ ಕೊಡ್ತದೆ. ಕೆಲವರು ಪಿಕ್ಕಲ್ ಜೊತೆನೂ ಈ ಒಂದು ಸಟ್ಟು ಪರೋಟನ ತಿಂದ್ಕೊಳ್ತಾರೆ. ಈಗ ಇದು ಆಗಿದೆ. ಸೊ ಅದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪುನಃ ಇನ್ನೊಂದು ಲಟ್ಸಿರೋದನ್ನು ನಾನು ಹಾಟ್ ಆಗಿರ್ತಕ್ಕಂಥ ಒಂದು ತವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಆಗಿ ಇದನ್ನು ಪೇಪರ್ ಹಾಳೆಯಿಂದ ಕೈಗೆ ತೊಗೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಸಟ್ಟು ಪರೋಟ ಈಗ ರೆಡಿ ಆಗ್ತಾಯಿದೆ. ಸೊ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಹೆಲ್ತಿ ಆಗಿರ್ತಕ್ಕಂಥ ಒಂದು ಸಟ್ಟು ಪರೋಟ ಈಗ ರೆಡಿಯಾಗಿದೆ. ಮತ್ತು ಪುನಃ ತಿರುವಿ ಹಾಕ್ಕೊಂಡ್ಬಿಟ್ಟು ಸೊ ಅದನ್ನು ನಾನು ಇವಾಗ ಹೊಂಬಣ್ಣವಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಇದನ್ನು ಸಹಿತ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನಾಗಿ ಎಲ್ಲ ಸಟ್ಟು ಪರೋಟಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಿದೆ. ಪುನಃ ಈಗ ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಟ್ಟು ತೆಳುವಾಗಿ ಬಿದ್ದರೆ ಅದು ಪರೋಟನೂ ಸಹಿತ ತುಂಬ ತೆಳುವಾಗಿ ಸ್ಮೂತಾಗಿ ಬರುತ್ತೆ. ಸೊ ನಾವು ಹಿಟ್ಟನ್ನು ಹಾರ್ಡಾಗಿ ಕಲಿಸ್ಕೊಂಡಿದ್ರೆ ಪರೋಟ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಈಗ ಪರೋಟ ಎಲ್ಲ ರೆಡಿಯಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಯಾವ ಥರ ಆಗಿದೆ. ಸೊ ಈ ಥರನಾಗಿ ನೀವು ಮನೆಯಲ್ಲಿ ಒಮ್ಮೆ ಸಟ್ಟು ಪರೋಟವನ್ನು
ಮಾಡಿಬಿಟ್ಟು ಈ ಮೊಸರೊಟ್ಟಿಗೆ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.